ಕಾರಣದಿಂದ ಇವರು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಅಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಬಿಟ್ರೆ ಇಲ್ಲಿ ನೋಡಿ ನಮ್ಮ ಸರ್ಕಾರ ನಮ್ಮ ಅವಧಿಯಲ್ಲಿ 50-50 ಇದನ್ನ ನಾವು ತಂದಿರ್ಲಿಲ್ಲ. ಅದನ್ನ ಇವರೇ ಸ್ವತಃ ನಿರ್ಮಾಣ ಮಾಡಿ ಅದನ್ನ ತರೋ ಕೆಲಸ ಮಾಡಿದ್ರು. ಇವತ್ತಿನ ದಿವಸ ಅದನ್ನೇ ಸಿಕ್ಕಾಕೊಳ್ಳೋ ಒಂದು ಇದು ಬಂದಿದ್ದರಿಂದ ನೀವು ವಾಪಸ್ ಕೊಟ್ಟಿರೋದು ಸೈಟ್ ಅನ್ನ. ಅದೆಲ್ಲ ಸುಳ್ಳು. ಯಾವಾಗ ಇಡಿ ಬಂತು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು, ಹಿಂದೊಮ್ಮೆ ನೋಡಿರ್ಬೋದು ಹ್ಯೂಬ್ಲೆಟ್ ವಾಚ್ ಇದೇ ತರ ಆದಂತ ಸಂದರ್ಭದಲ್ಲಿ ವಾಪಸ್ ಕೊಟ್ರು. ಅದು ಇವಾಗ ವಾಪಸ್ ಕೊಟ್ಟ ತಕ್ಷಣ ಕಾನೂನು ಮೀರಿ ಯಾರು ದೊಡ್ಡವರಲ್ಲ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಣ್ಣಾಚಾರ್ಯ ಅವರು. ಫಸ್ಟ್ ಇವರು ನಮ್ಮ ಶಿಷ್ಯ ಅಂತ ಹೇಳಿದವರು, ಇವ್ರೇನು ನನ್ನ ಗುರುಗಳು ಅಂತ ಹೇಳಿದ್ರು. ಹೋರಾಟಕ್ಕೆ ಬಂದವರು ಅಣ್ಣಾ ಹಜಾರೆನು ನಾಪತ್ತೆ, ಕೇಜ್ರಿವಾಲ್ ಜೈಲು ಹೊರಟೋದ್ರು. ಸುಳ್ಳು ಭರವಸೆಗಳನ್ನು ಕೊಡ್ತಾನೆ ಅಧಿಕಾರಕ್ಕೆ ಬಂದವರು. ಆಯ್ತಾ, ಅವ್ರ ನೈತಿಕತೆ ಪಾಠ ನಮಗ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಭರವಸೆ ಯಾರು ಕೊಟ್ಟಿದ್ದಾರೆ? ಕರ್ನಾಟಕ ಏನ್ ಹೋರಾಟ ಮಾಡಿದ್ರೆ ಹೇಳ್ರಿ ಸ್ವಾಮಿ ನೀವು? ನಿಮ್ಮ ಮುಖಂಡರುಗಳಾಗ್ಲಿ ನೀವಾಗ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜನರಿಗೋಸ್ಕರ ಏನ್ ಹೋರಾಟ ಮಾಡಿದಿರಿ ಹೇಳ್ಬಿಡಿ. ಒಂದೇ ಒಂದು ಹೋರಾಟ ಹೇಳ್ಬಿಡಿ, ನಾನು ಹೇಳ್ತೀನಿ. ಕೋಟಿ ಸಾಲಕ್ಕೆ ತಳ್ಳಿದ್ದೀರಾ ನಮ್ಮ ಕರ್ನಾಟಕ ಜನತೆನ. ನೀವು ಮಾಡಿರೋ ಏಕೈಕ ಸಾಧನೆ ಏನಂದ್ರೆ ಅದೇ ಬರ್ದಿಟ್ಕೊಂಡ್ಬಿಡಿ. ಈಗ ಮಣಿ